ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋ ವಿಷಯ ಬಂದು ಸುಮಾರು ದಿವಸ ಆಗಿತ್ತು ವಿಡಿಯೋನ ಅಪ್ಲೋಡ್ ಮಾಡಿ. ಇವತ್ತಿನ ವಿಷಯ ಬಂದು ಏನಪ್ಪ ಅಂದರೆ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಸೀರಿಯಲ್ ಬಗ್ಗೆನೂ ಅಪ್ಡೇಟ್ನ ಕೊಡ್ತೀನಿ. ಈ ಬಿಗ್ ಬಾಸ್ ಬಗ್ಗೆ ಏನೆಲ್ಲ ಅಪ್ಡೇಟ್ ಇರುತ್ತೆ ಅದನ್ನು ತಿಳ್ಕೊಂಡು ಬನ್ನಿ. ಈ ವಿಡಿಯೋನ ಫುಲ್ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಿಮ್ಗೆ ಇದು ಗೊತ್ತಾ? ಯಾರೆಲ್ಲ ಬಿಗ್ ಬಾಸ್ ಆಫರ್ನ ರಿಜೆಕ್ಟ್ ಮಾಡಿದ್ರು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಬಂದರೆ ಯಾರಪ್ಪ ಅಂದರೆ ಅದು ಪ್ರೆಸ್ ರಿಪೋರ್ಟರ್ ಆದ ಜಯಪ್ರಕಾಶ್ ಶೆಟ್ಟಿ ಅವರು ರಿಜೆಕ್ಟ್ ಮಾಡಿದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ. ಅದರ ನಂತರ ಶ್ರುತಿ ಅವರು ಸಹ ರಿಜೆಕ್ಟ್ ಮಾಡಿದ್ದಾರೆ ಅಂತಾನೆ ನ್ಯೂಸ್ ಬರ್ತಾ ಇದೆ. ಇನ್ನೂ ಕನ್ಫರ್ಮ್ ಆಗಿಲ್ಲ. ನೆಕ್ಸ್ಟು ಯಾರಪ್ಪ ಅಂದರೆ ಅದು ಚಿರಂಜೀವಿ ಅವರ ಹೆಂಡತಿ ಆದ ಮೇಘನಾ ಅವರು ಸಹ ರಿಜೆಕ್ಟ್ ಮಾಡಿದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ. ಅದಾದ ನಂತರ ಅನಿರುದ್ಧ್ ಅವರು ಸಹ ರಿಜೆಕ್ಟ್ ಮಾಡಿದ್ದಾರೆ. ಇವರು ಜೊತೆ ಧಾರಾವಾಹಿಯ ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ರು. ಇವರು ಸಹ ರಿಜೆಕ್ಟ್ ಮಾಡಿದ್ದಾರೆ ಅಂತಲೇ ನ್ಯೂಸ್ ಬರ್ತಾ ಇದೆ. ಅದಾದ ನಂತರ ಯಾರಪ್ಪ ಅಂದರೆ ಗಟ್ಟಿ ಮೇಳ ಧಾರಾವಾಹಿಯಲ್ಲಿ ಇಸ್ತಿದ್ದ ಅಶ್ವಿನಿ ಅವರು ಸಹ ರಿಜೆಕ್ಟ್ ಮಾಡಿದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ. ಅದಾದ ನಂತರ ಸುಧಾರಾಣಿ ಅವರು ಸಹ ರಿಜೆಕ್ಟ್ ಮಾಡಿದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ. ಇನ್ನೊಂದು ಬಿಗ್ಗೆಸ್ಟ್ ನ್ಯೂಸ್ ಏನಪ್ಪ ಅಂದ್ರೆ ನಿಮ್ಮ ಮೆಚ್ಚಿನ ಮನೆ ಮಗಳೇ ಅಂತಾನೆ ಹೆಸರಾಗಿರೋ RCBಯ ಆಟಗಾರತಿ ಶ್ರೇಯಾಂಕ ಪಟೇಲ್ ಅವರು ಬಾಸ್ಗೆ ಬರ್ತಾ ಇದಾರೆ ಅಂತ ಒಂದು ಬಿಗ್ ಆದ ಅಪ್ಡೇಟು ಬರ್ತಾ ಇದೆ ಗೈಸ್. ವೀಕ್ಷಕರೇ, ಶ್ರೇಯಾಂಕ ಪಟೇಲ್ ಅವರು ಬಿಗ್ ಬಾಸ್ಗೆ ಬರ್ಬೇಕಾ ಬರಬಾರ್ದಾ ಅಂತ ಕಮೆಂಟ್ ಮಾಡಿ. ನೋಡೋದ ಕಮೆಂಟು ಎಷ್ಟು ಬರುತ್ತೆ, ಯಾರೆಲ್ಲ ಅವರ ಫ್ಯಾನ್ ಆಗಿರ್ತೀರಾ ಅಂತ ತಿಳ್ಕೊಬೋದು. ಈ ವಿಡಿಯೋ ಇಷ್ಟ ಇದೆ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್